Hello, good morning to all of you. I am Professor and Dr. P. Surendra Padya speaking from Bangalore. ಇದು ಒಂದು ಸಿಂಹ ಲಗ್ನದ ಜಾತಕ. ಎರಡನೇ ಮನೆಯಲ್ಲಿ ಬುಧ, ಅವನ ಮನೆಯಲ್ಲಿ ಹುಚ್ಚನಾಗಿದ್ದಾನೆ. ಅದರರ್ಥ ವೆರಿ ಇಂಟೆಲಿಜೆಂಟ್, ಓರ್ ಇಟ್ ಮೇ ಬಿ ದೇ ಆರ್ ಬ್ರೈನಿ ಪರ್ಸನ್ಸ್. ನೀವು ಕುಂಡಲಿ ನೋಡಿದ ತಕ್ಷಣ ಹೇಳುವಂಥ ವಿಧಾನ ನಿಮ್ಗೆ ಗೊತ್ತಿರಬೇಕು. ಅದೇ ಲಾಭದಲ್ಲಿ ಶನಿ ಮತ್ತು ಕೇತು, ಅಂದರೆ ಇವರಿಗೆ ಆಸ್ಟ್ರಾಲಜಿಯಲ್ಲಿ ಕೂಡ ಇಂಟ್ರೆಸ್ಟ್ ಇರುತ್ತೆ. ಅಟ್ಲೀಸ್ಟ್ ತಮಗೆ ಕೇಳುವಂಥ ಇಂಟ್ರೆಸ್ಟ್ ಇರ್ಬೋದು. ಶುಕ್ರ ಮೂರನೇ ಮನೆಯಲ್ಲಿ ಅವನ ಮನೆಯಲ್ಲೇ ಇದ್ದಾನೆ. ಮಾಳವ್ಯ ಯೋಗ. ಮಾಳವ್ಯ ಯೋಗ ಅಂದರೆ ಹಣದ ಹೊಳೆ ಹರಿತದೆ ಅಂತ ಹೇಳ್ಬೋದು. ಕೆಲವರಿಗೆ ಹೆಚ್ಚು, ಕೆಲವರಿಗೆ ಸ್ವಲ್ಪ ಕಡಿಮೆ. ಐದನೇ ಮನೆಯಲ್ಲಿ ರಾಹು, ಗುರುವಿನ ಮನೆಯಲ್ಲಿ. ಪಂಚಮದಲ್ಲಿ ರಾಹು ಅಂದರೆ ಲಾಭದಲ್ಲಿ ಕೇತು. ಸಪ್ತಮದಲ್ಲಿ ಚಂದ್ರ, ತಾಯಿಯಾದವಳು ಸಪ್ತಮ ಸ್ಥಾನದಲ್ಲಿದ್ದಾರೆ. ಗುರು ವಕ್ರಿ, ಸ್ವಲ್ಪ ತಮಗೇ ಎಲ್ಲ ಗೊತ್ತಿದೆ ಅನ್ನೋ ಒಂದು ಅಹಂಕಾರ. ಆರನೇ ಮನೆಯಲ್ಲಿ ಗುರು, ಶನಿಯ ಮನೆಯಲ್ಲಿ ಗುರು. ಅಂದರೆ ಗುರು ವ್ಯಯಾಧಿಪತಿ ಹಾಗೂ ಮೂರನೇ ಮನೆ ಅಧಿಪತಿ. ಮಂಗಲ್ ಒಂಬತ್ತನೇ ಮನೆ, ಅವಂದ ಮನೆಯಲ್ಲಿ ರುಚಕ ಯೋಗ. ನೋಡಿ, ಮಾಳವ್ಯ ಯೋಗ, ಭದ್ರ ಯೋಗ. ಯಾವುದು? ಮರ್ಕ್ಯುರಿ ಕನ್ಯಾದಲ್ಲಿ ತನ್ನ ಮನೆಯಲ್ಲಿ ಎಕ್ಸಾಲ್ಟೆಡ್ ಆಗಿ ಕುಳಿತುಕೊಂಡಿರುವುದು. ಎಕ್ಸಾಲ್ಟೆಡ್ ಆಗಿ ಉಚ್ಚಾನಾಗಬೇಕಾದ ಅಗತ್ಯ ಇಲ್ಲ. ಮಿಥುನದಲ್ಲಿದ್ದರೂ ಕೂಡ ಮರ್ಕ್ಯುರಿ ತನ್ನ ಮನೆಯಲ್ಲಿದ್ದರೆ ಭದ್ರಯೋಗ. ಕುಜ ಅವನ ಮನೆಯಲ್ಲೇ ಇದ್ದರೆ ರುಚಕ ಯೋಗ. ಶುಕ್ರ ಅವನ ಮನೆಯಲ್ಲೇ ಇದ್ದರೆ ಮಾಳವ್ಯ ಯೋಗ. ಗುರು ಕೂಡ ರೆಟ್ರೋಗ್ರೇಡ್, ಅಂದರೆ ಹಿಂದಿನ ಮನೆ ತಗೊಳ್ಬೋದು. ಹಿಂದಿನ ಮನೆ ಗುರುವಿನ ಮನೆ, ಹಂಸಯೋಗ. ಎಷ್ಟು ಯೋಗಗಳನ್ನು ಉಂಟು ಮಾಡಿದ ನೋಡಿ. ಅಂದರೆ ಇವರು ಅತಿ ದೊಡ್ಡ ಹುದ್ದೆಯಲ್ಲಿರ್ತಾರೆ ಅಂತೇಳಿ ಹೇಳ್ಬೋದು. ಅದೇ ಭಾವಕುಂಡಲಿಯಲ್ಲಿ ಏನಾದರೂ ವ್ಯತ್ಯಾಸ ಉಂಟೇ? ಇಲ್ಲ ನೋಡಿ, ಭಾವಕುಂಡಲಿಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಆಯಿತಾ? ಈಗ ನಾವು ಪ್ಲಾನೆಟರಿ ಸಿಗ್ನಿಫಿಕೇಟರ್ಸ್ ನೋಡಿದವಾಗ ಸೂರ್ಯನಿಗೆ 1/2 ಅಂದರೆ ಏನಾಯಿತು? ಅಹಂಕಾರಿ, ಅಥಾರಿಟಿ. ಸೂರ್ಯ ನೋಡಿ, 1 ಅಂದರೆ ಸಿಂಹದಲ್ಲೇ ಇದ್ದಾನೆ. ಅಥಾರಿಟಿ, ರೂಲಿಂಗ್ ನೇಚರ್ಡ್. ಸಪೋಸ್ ಒಂದು ಕಂಪನಿಯಲ್ಲಿದ್ದರೆ ಇವರು ದೊಡ್ಡ ಪೊಸಿಷನ್, CEO, ಅಲನ್ ಮಸ್ಕ್ ಥರ, ಹೆಡ್ ಆಫ್ ದಿ ಕಂಪನಿ. ಓಕೆ. ಚಂದ್ರ 7ನೇ ಮನೆ ಅಂದರೆ ಪಾರ್ಟ್ನರ್ಶಿಪ್, ಪ್ರೈವೇಟ್ ಪಾರ್ಟ್ನರ್ಶಿಪ್ ಆರ್ ಪಬ್ಲಿಕ್ ಪಾರ್ಟ್ನರ್ಶಿಪ್. ಮಂಗಲ್ 9ನೇ ಮನೆ, ಭಾಗ್ಯದಲ್ಲಿ ಮಂಗಲ್. ಅತಿ ಹೆಚ್ಚಿನ ಭೂಮಿ ಪ್ರಾಪರ್ಟಿ ಇರುವಂಥವ್ರು, ಅಂದರೆ ಬರುವ ಹಣ ಏನು ಮಾಡಬೇಕಂತ ಗೊತ್ತಿರೋದಿಲ್ಲ. ಪಬ್ಲಿಕ್ 10 ಅಂದರೆ ಗತ್ತು, ರೂಲಿಂಗ್, ಅಧಿಕಾರ, ವೃತ್ತಿ. ಮರ್ಕ್ಯುರಿ 2 ನೋಡಿ, 2ನೇ ಮನೆಯಲ್ಲೇ ಇದ್ದಾನೆ. 2ನೇ ಮನೆ ಟಾಕಿಂಗ್, ಸ್ಪೀಚ್. ಮರ್ಕ್ಯುರಿ ಮನೆಯಲ್ಲೇ ಇದ್ದಾನೆ. ವಟ 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 ಅಂತ ಮಾತಾಡ್ತಾರೆ, ಅರಳು ಹೊಟ್ಟಿದಾಗೆ ಮಾತಾಡ್ತಾರೆ. ಆಮೇಲೆ 3 ಮತ್ತು 11 ಅಧಿಪತಿ. ಬೃಹಸ್ಪತಿ 6ನೇ ಮನೆ, ಕೆಳಗಡೆ 5/9. ಇದು ಡಿನಾಮಿನೇಟರ್. ಡಿ ಅಂದರೆ ಡಿನಾಮಿನೇಟರ್, ಬಿ ಅಂದರೆ ನ್ಯೂಮರೇಟರ್. ಶುಕ್ರ 3/4. ಶನಿ ನೋಡಿ 11/6, 7, 8. ರಾಹು 5, ಕೇತು 11. ಇದನ್ನು ನಾನು ನಿಮಗೆ ಹೇಳಿಕೊಡೋ ಅವಶ್ಯಕತೆ ಇಲ್ಲ. ಸಿಗ್ನಿಫಿಕೇಟರ್ಸ್, ಟ್ರೂ ಆಸ್ಟ್ರಾಲಜಿ ಹಾಕಿ ಇಲ್ಲಿ ನೋಡಿ. ಇದು ನೋಡಿ, ಇದು ಇಂಪಾರ್ಟೆಂಟ್. ಪ್ಲಾನೆಟ್ರಿ B/D, ಸ್ಟಾರ್ ಲಾರ್ಡ್, ಸಬ್ ಲಾರ್ಡ್. ಸ್ಟಾರ್ ಲಾರ್ಡ್ ಈಸ್ ಪವರ್ಫುಲ್, but sublord is more powerful than planets and star lord.
Some people are calling planets as tree, Star Lord as fruits, Sub Lord as taste. ಇಲ್ಲಿ ಏನಾಗಬೇಕಂದ್ರೆ ಮದುವೆ ಆಗಬೇಕೋ 2 7 ಅಥವಾ 11 ಇಲ್ಲಿರ್ಬೇಕು, ಯಾವುದೋ ನ್ಯೂಮರೇಟ್ರಲ್ಲಿ ನಕ್ಷತ್ರ ಲಾರ್ಡಲ್ಲಿ ಇರಬೇಕು. ತಪ್ಪಿದರೆ ಡಿನಾಮಿನೇಟ್ರಲ್ಲಿ ಹೋಗ್ಬೋದು. ಅದೇ ರೀತಿ ಇಲ್ಲಿಲ್ಲ ಅಂದರೆ ಸಬ್ ಲಾರ್ಡಲ್ಲಿ ಇರ್ಬೋದು. ಮದುವೆ ನೀವು ಗೌರ್ಮೆಂಟ್ ಹುದ್ದೆ ಬೇಕೋ, ಸೂರ್ಯ ಮತ್ತು ಚಂದ್ರನಲ್ಲಿ 10 ಬರಬೇಕು. ಮೇಲ್ಗಡೆ 10 ಬಂದರೆ ಭಾಳ ಒಳ್ಳೆಯದು, ಕೆಳಗಡೆ 10 ಇದ್ದರೂ ಆಗ್ತದೆ. ಸೂರ್ಯ ಮತ್ತು ಚಂದ್ರನಲ್ಲಿ 10. ದೇರ್ ಆರ್ ಪ್ರಕಾಶಕ ಗ್ರಹಗಳು, ಲ್ಯುಮಿನರೀಸ್ ಪ್ಲಾನೆಟ್. ಇಲ್ಲಿ ಮಂಗಲಲ್ಲಿ 9/10 ಇದೆ. ಇದನ್ನು ನೀವು ನೋಡಿದ ತಕ್ಷಣ ವಿಶ್ಲೇಷಣೆ ಮಾಡುವಂಥ, ಈಗ 3 ಶುಕ್ರ 3 ಇದೆ. 3 ಅಂದರೆ ಕಮ್ಯುನಿಕೇಷನ್, ಅಂದರೆ ರೈಟಿಂಗ್ ಕಮ್ಯುನಿಕೇಷನ್ಸ್, ಬರೀ ಮಾತಾಡೋದಲ್ಲ, ರೈಟಿಂಗ್ ಕಮ್ಯುನಿಕೇಷನ್ಸ್ ಭಾಳ ಚೆನ್ನಾಗಿದೆ. ಮರ್ಕ್ಯುರಿ ನೋಡಿ 2/3 11, ರೈಟಿಂಗೂ ಇದೆ, ಮಾತು ಇದೆ, ಎರಡೂ ಇದೆ. 11 ಅಂದರೆ ಡಿಸೈರ್, ಪ್ರಾಫಿಟ್ಸ್ ವಗೇರೆ ವಗೇರೆ. ಮಂಗಲ್ 9/10, ಮರ್ಕ್ಯುರಿ 2/3 11, ಸೂರ್ಯ 1/2, ಸ್ಯಾಟರ್ನ್ 11/6 7 8. ನೋಡಿ, ಎಲ್ಲಾದರೂ ಶನಿ ಬಂತಂದರೆ 6 ಮತ್ತು 8. 6 ಅಂದರೆ ಸರ್ವೀಸಸ್, 8 ಅಂದರೆ ಕೋರ್ಟ್ ಲಿಟಿಗೇಷನ್. ಆಯಿತಾ? ಬೃಹಸ್ಪತಿ 6. ಓಕೆ, ಈಗ ಇದು ರಾಹು. ರಾಹುಗೆ ನಾನು ಮೊದಲೇ ಹೇಳಿದ್ದೇನೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂತ. ಆದರೂ ಕೂಡ ನಿಮಗೆ ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾನೆ. ರಾಹುವನ್ನು ಭಾವಕುಂಡಲಿ ನೋಡಿ, ಎಲ್ಲಿದ್ದಾನೆ? 5ನೇ ಮನೆಯಲ್ಲಿದ್ದಾನೆ. ಆದರೆ ರಾಶಿಕುಂಡಲಿಯಲ್ಲೂ 5ನೇ ಮನೆಯಲ್ಲಿದ್ದಾನೆ. ಯಾರ ಮನೆಯಲ್ಲಿದ್ದಾನೆ? ಗುರು ಮನೆಯಲ್ಲಿದ್ದಾನೆ. ಮತ್ತು ಗುರು ಅಂದರೆ ಎಲ್ಲಿದ್ದಾನೆ? 6. ಅಧಿಪತಿ 5 ಮತ್ತು 8, ಅಂದರೆ 5 ಆಲ್ರೆಡಿ ಮೇಲ್ಗಡೆ ಇದೆ. ಭಾವಕುಂಡಲಿಯಲ್ಲಿ ತೆಗೆದುಕೊಂಡು 5 ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಹಾಕಿದ್ದೇವೆ. ಆಬ್ಲಿಕ್ ಕೆಳಗಡೆ 6 ಮತ್ತು 8. ಇಲ್ಲಿ ರಾಹುವಿಗೆ ಆಸ್ಪೆಕ್ಟ್ ಇದೆಯಾ? ಜೊತೆಯಲ್ಲಿ ಅಸೋಸಿಯೇಟೆಡ್ ಪ್ಲಾನೆಟ್ಸ್ ಇದೆಯಾ? ಇಲ್ಲ. ಆಸ್ಪೆಕ್ಟ್ ಇದೆ, ಶನಿ ಆಸ್ಪೆಕ್ಟ್. ಶನಿಯಲ್ಲಿ 11 ಬರೀರಿ. ಇಲ್ಲಿ 6 ಆಯಿತಾ ಕೆಳಗಡೆ, 11. ಶನಿ 10 ಮತ್ತು 11ರ ಅಧಿಪತಿ, ಅಂದರೆ 7 ಬಂತು. ಅಂದರೆ 6 7 ಮತ್ತು 11. ಓಕೆ, 6 7 11. ಈಗ ನೀವು ಕೆಳಗಡೆ ಹೋಗಿ ನೋಡಿ, ರಾಹುಗೆ 6 7 8, ಸಾರಿ 6 7 8 11 ಮೇಲ್ಗಡೆ ಇದೆ. ಇಲ್ಲ 11 ನೋಡಿ, 6 7 8 11, ಸಾರಿ. ಓಕೆ, 6 7 8 11. ಆಮೇಲೆ ಕೇತು ಎಲ್ಲಿದ್ದಾನೆ? ಕೇತು 11ನೇ ಮನೆಯಲ್ಲಿದ್ದಾನೆ. ಕೇತುಗೆ 11 ಮೇಲ್ಗಡೆ ಬರ್ತದೆ. ರಾಹುಗೆ ಅಲ್ವಾ? ಕೇತುಗೆ ಭಾವಕುಂಡಲಿಯಲ್ಲಿ 11. ಸೊ 11 ಬಂದಮೇಲೆ ನ್ಯೂಮರೇಟ್ರಲ್ಲಿ ಶನಿದು ಬರ್ತದೆ, ಅಂದರೆ 6 ಮತ್ತು 7 ಬರ್ತದೆ. ಈಗ 6 7 ಕೆಳಗಡೆ ಹೋಗ್ತದೆ. 6 ನೋಡಿ ಇಲ್ಲಿ 7 ಹಾಕಬೇಕು. ಓಕೆ, 11 ಆಲ್ರೆಡಿ ಇದೆ. ಶನಿಯ ಯಾರ ಮನೆಯಲ್ಲಿದ್ದಾನೆ? ಬುಧನ ಮನೆಯಲ್ಲಿದ್ದಾನೆ. ನೋಡಿ, ಅದನ್ನು ನಾವು ಹಾಕಲಿಲ್ಲ. ಬುಧನ ಮನೆಯಲ್ಲಿ ಅಂದರೆ ಇಲ್ಲಿ 11 ಆಯಿತು. ಬುಧ ಎಲ್ಲಿದ್ದಾನೆ? 2ನೇ ಮನೆಯಲ್ಲಿದ್ದಾನೆ. ಆಮೇಲೆ 2 ಮತ್ತು 3 ನೋಡಿ, 2 3 11. ಸೊ ಶನಿಗೆ 2, 3, 6, 7 ಇದಿಷ್ಟು ಬರ್ತದೆ. ತಿಳ್ಕೊಳ್ಳಿ, ಇದು 2 ಗ್ರೀನ್ ಕಲರ್, 7 ಕೂಡ ಗ್ರೀನ್ ಕಲರ್. ಅಂದರೆ ಕೇತು ಬಂತಂದರೆ ನಿಮಗೆ ಇಲ್ಲಿ 6 ನೋಡಿ, 2 3 6 7 ಇದಿಷ್ಟು ನಾವು ಕಾಪಿ ಹೊಡಬೇಕು. ಸಾರಿ, ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಇದನ್ನು ಹೈಲೈಟ್ ಮಾಡಿ ಕಾಪಿ ಇಲ್ಲಿಗೆ
ಪೇಸ್ಟ್ ಮಾಡಿ. ಎಸ್, ಅಷ್ಟೆ. ಇನ್ನೆಲ್ಲಿ ಕೇತು ಇದೆಯಾ ನೋಡಿ, ಇಲ್ಲ. ಈಗ ನಾವು ತೆಗೆದುಕೊಳ್ಬೇಕಾದ ಪ್ರೆಸೆಂಟ್ ದಶ ನೋಡಿ, ಇಲ್ಲಿದೆ. ಪ್ರೆಸೆಂಟ್ ದಶ ರನ್ನಿಂಗ್ ಈಸ್ ಅಪ್ ಟು 8th May 2030, 29, 8th May 2029 ಮರ್ಕ್ಯುರಿ ದಶ. ಮರ್ಕ್ಯುರಿ ದಶ ಅಂದ ಕೂಡಲೇ ನೀವು ಮರ್ಕ್ಯುರಿ ನಕ್ಷತ್ರ ಲಾರ್ಡ್ ನೋಡಿ, ಸೂರ್ಯ, ಆಮೇಲೆ ಸ್ಯಾಟರ್ನ್ 11, 6, 7, 8 ನೋಡಿ, ಇಲ್ಲಿ ಬ್ಯೂಟಿಫುಲ್. He or she will be ruling like an executive of the company or chairman of the bank or head of the institute, ತಿಳ್ಕೊಳ್ಳಿ, and getting heavy money, salary, heavy salary, ಯಾಕಂದರೆ 11 ಪ್ರಾಫಿಟ್, 2 ಬ್ಯಾಂಕ್ ಫೈನಾನ್ಸ್, ಇಯರ್ 2 ಮೇಲ್ಗಡೆ ಬ್ಯಾಂಕ್ ಫೈನಾನ್ಸ್, 3 ಕಮ್ಯುನಿಕೇಷನ್, ಇಯರ್ ಆಲ್ಸೋ 11, 2, 3, 11, ಬ್ಯೂಟಿಫುಲ್. That is what exactly I have put here. Present Dasha running up to May 2029, and it will be Mercury Dasha. So, Mercury is for brain, intelligence and finance, communications and profit. Sun is authority and ruler. Saturn Karmadipati, profits, services, court litigations for hurdles. Suppose if it comes in a Bhukti 6, suppose this one Bhukti, Mercury, Brahaspati, and say Rahu, then maybe they have to resign or they have to be shunted out. They may have to go for court litigation. All these things will be coming. Because 8 is hurdles, 8 is court litigation, 6 is dangerous. Of course, for services it is good. Profession and services, it will be good. 1 is good. 1, 6, 10, 11. Beautiful combination. Okay. So like that, this particular combination profit nodi, that is, what is that actually? 10th cusp Rahu. So profession 5, 11, 11. Beautiful. My God. So whoever got this combination, they will hip the money. ಅಂತ ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತಾನೆ.